Service Director heartily welcomes you to Hot 7 Operation. Please welcome. Respectful welcome to everyone gathered here on this auspicious occasion. हमारा देश 15 अगस्त 1947 को आजाद हुआ था, लेकिन हमारा संविधान 26 जनवरी 1950 वह दिन था जब भारत पूर्ण गणतंत्र बना। ಇಂದು ಗಣರಾಜ್ಯ ದಿನ, ದೇಶ ಪ್ರೇಮ ಇಮ್ಮಡಿಗೊಳಿಸುವ ದಿನ, ನಾಡಿನ ಚರಿತ್ರೆಯನ್ನು ಸರ್ವರಿಗೂ ತಿಳಿಸುವ ದಿನ, ಭವಿಷ್ಯದ ಚಿಂತನೆ ಮಾಡುವ ದಿನ, ಭವ್ಯ ಭಾರತಕ್ಕಾಗಿ ಪಣತೊಟ್ಟ ದಿನ. The Constitution gives us fundamental rights and teaches our duty as responsible citizens. We remember our freedom fighters and leaders like Dr. B.R. Ambedkar and Mahatma Gandhi, who worked hard for our nation. ಮುರಳಿ ನಾಯಕ್ ಅವರ ಉತ್ಕಟ ದೇಶ ಪ್ರೇಮದ ಬಗ್ಗೆ ಹೇಳೋದಾದ್ರೆ, ನಾನು ಒಂದು ದಿನವಾದರೂ ಸರಿ ಸೇನೆಯ ಸಮವಸ್ತ್ರವನ್ನ ಧರಿಸಿ ದೇಶ ಸೇವೆಯನ್ನ ಮಾಡಿಯೇ ತೀರಬೇಕು ಅನ್ನುವ ಉತ್ಕಟವಾದಂತಹ ದೇಶ ప్రేమವನ್ನ ಹೊಂದಿದ್ದರು. మన భారతదేశం పాకిస్తాన్ మధ్య మన మురళీ నాయక్ విరచితంగా పోరాడి ప్రాణాలు అర్పించినాడు. ధన్యవాదాలను సಲ್ಲಿಸುತ್ತೇವೆ. ನಮ್ಮ ಶಾಲೆಯ ವತಿಯಿಂದ ಅವರಿಗೆ ಗೌರವಪೂರ್ವಕವಾಗಿ ಅರ್ಪಣೆ ಮಾಡ್ತಾ ಇದ್ದೀವಿ. ಅತಿಥಿ ಕುಮಾರಿ ಹಾರಿಕಾ ಮಂಜುನಾಥ್ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸುತ್ತೇನೆ. ಆದ್ರೆ ಒಂದು SRS ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಮಾತ್ರ ಶಾಲೆ ಶಿಕ್ಷಣದ ಜೊತೆಗೆ ದೇಶದ ನೈತಿಕ ಮೌಲ್ಯಗಳನ್ನು ಕಲಿಸ್ಕೊಡ್ತಿದ್ದೀರಾ. ನೀವು ಬೇಕಾಗಿದ್ರೆ 1,50,000 ರೂಪಾಯಿ ಆರ್ಮಿ ಫಂಡ್ ಅಂತ ಎತ್ತಿಡ್ತೀರಲ್ಲ ಪ್ರತಿ ವರ್ಷ, ನೀವು ಮನಸ್ಸು ಮಾಡಿದ್ರೆ ಅದೇ ದುಡ್ಡನ್ನು ಕೊಟ್ಟು ಯಾವುದೋ ಒಬ್ಬರನ್ನ ಸೆಲೆಬ್ರಿಟಿನ ನಿಮ್ಮದೇ ಶಾಲೆಗೆ ಕಳಿಸಿದ್ರೆ ಇಡೀ ತಾಲೂಕಿಗೆ ಪ್ರಚಾರ ಆಗ್ತಿತ್ತು. ಇಡೀ ತಾಲೂಕಿನ ಜನ ಬಂದು ಕಾರ್ಯಕ್ರಮದಲ್ಲಿ ಸೇರ್ತಿದ್ರು. ಯಾಕೆ? ಸೆಲೆಬ್ರಿಟಿ ಬರ್ತಿದ್ದಾರೆ. ಇಡೀ ಭಾರತದ ಹೆರಿಟೇಜ್ ಅನ್ನು ಕ್ಯಾರಿ ಮಾಡ್ತಿದ್ದೆ ನಿಮ್ಮ ಇವತ್ತು SRS ಎಜುಕೇಶನಲ್ ಇನ್ಸ್ಟಿಟ್ಯೂಷನ್. ಯಾಕೆ ಆ ಭಾವನೆ ಬರುತ್ತೆ ಅಂದ್ರೆ, ಮಕ್ಕಳಿಗೆ ನನ್ನ ಬಂಧುಗಳಲ್ಲಿ ಅವರು ಒಂದು ಮಾತನ್ನು ಹೇಳಿದ್ರು, ಎಲ್ಲಾ ಮಕ್ಕಳು ಇಂಜಿನಿಯರ್ ಆಗ್ಲಿಕ್ಕೆ ಹೊರಟಿದ್ದಾರೆ, ಎಲ್ಲಾ ಮಕ್ಕಳು ಡಾಕ್ಟರ್ ಆಗ್ಲಿಕ್ಕೆ ಹೊರಟಿದ್ದಾರೆ. ಎಲ್ಲರೂ ಡಾಕ್ಟರ್ ಇಂಜಿನಿಯರ್ ಆದ್ರೆ ಸೈನಿಕರು ಆಗೋರು ಯಾರಪ್ಪ ನಮ್ಮ ದೇಶದಲ್ಲಿ? ನಮ್ಮ ಮಕ್ಕಳನ್ನ ಸೈನಿಕರಾಗಿ ಬೆಳೆಸುವಂತ ಕನಸನ್ನು ನಾವು ಕಾಣ್ತೀವಿ ಅಂತ. ಇದು ಶಾಲೆ ಶಿಕ್ಷಣಗಳು ಮಕ್ಕಳಲ್ಲಿ ತುಂಬಿಸಬೇಕಾಗಿರುವಂತ ವಿದ್ಯೆ. It is not only her. She started with saying that Saksharo Viparitatvo Rakshaso Bhavam. The educated are the one who is ruling and demolishing the country. That should not happen. First of all, I would like to thank the parents of Harika, Shri Manjunath sir and the Rukmini madam here, who made her a proud citizen of our nation. So which is what we need in the nation at present. We extend our heartfelt gratitude to Shri Ramanayak sir, the father whose sacrifice and strength symbolize the highest form of patriotism. His son, late Sipai Murli Naik, laid down his life in the line of duty during Operation Sindoor. We are sincerely thankful to Shri Amit Ram sir, Kaveri Industries, Chitradurga. Thank you sir for your presence.